ಇಂತಹ ಉಗ್ರ ದಾಳಿಗಳಾದಾಗ ಭಾರತೀಯ ಸೇನೆ ಏನು ಸುಮ್ಮನೆ ಕುತ್ಕೊಂಡಿಲ್ಲ. 2016 ಉರಿ ವಾಯುನೆಲೆ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ಮನೆಗೆ ಹೋಗಿ ಹೊಕ್ಕಿ ಹೊಡೆದಿದ್ರು. ಪುಲ್ವಾಮಾ ಅಟ್ಯಾಕ್ ಆಗಿ 40 ಯೋಧರು ನಮ್ಮ ಸೇನಾನಿಗಳು ಮೃತಪಟ್ಟಾಗ, ಹುತಾತ್ಮರಾದಾಗ ಆಗ್ಲೂ ಕೂಡ ಬಾಲ್ಕೋಟ್ ಏರ್ ಸ್ಟ್ರೈಕ್ ಮಾಡಿದ್ವಿ. ಅದನ್ನ ವರ್ಷಾನ್ಗಟ್ಲೆ ಮುಟ್ಟು ನೋಡಿಕೊಳ್ಳುವಂತೆ ಆಗಿತ್ತು. ಆದ್ರೆ ಈಗಲೂ ಕೂಡ ಪ್ರತಿಕಾರದ ದಾಹ ಭಾರತೀಯರಲ್ಲಿ ಇದೆ. ಅದಕ್ಕಿಂತ ಹೆಚ್ಚು ಸೇನಾ ಕಾರ್ಯಾಚರಣೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಉಗ್ರರನ್ನ ಸದೆಬಡಿಯೋದಕ್ಕೆ ಭಾರತೀಯ ಸೇನೆ ಫೀಲ್ಡ್ಗಿಳಿದಿದೆ. ಆಪರೇಷನ್ ಟಿಕ್ಕಾ ಹೆಸರಲ್ಲಿ ಈಗ ಭಾರತೀಯ ಯೋಧರು ಪಾಕಿಸ್ತಾನ ಗಡಿ ನುಸುಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಉಗ್ರರ ಅಟ್ಟಹಾಸಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುವಂತಹ ಆಪರೇಷನ್ ಟಿಕ್ಕಾ ಈಗ ಕಾರ್ಯಾಚರಣೆ ಆಗ್ತಾ ಇದೆ. ಕಾರ್ಯಪ್ರವೃತ್ತರಾಗಿದ್ದಾರೆ ಸೈನಿಕರು. ಬಾರಾಮುಲ್ಲಾದಲ್ಲಿ ಇಬ್ಬರು ಯೋಧರನ್ನ ಸದೆ ಬಡಿದಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆದ್ರೆ ಪಹಲ್ಗಾಮ್ನಲ್ಲಿ ಏಕಾಏಕಿ ನುಗ್ಗಿದ್ರಲ್ಲ ಆ 4 ರಿಂದ 5 ಜನ ಲಷ್ಕರ್ ಎ ತೊಯ್ಬಾ ಸಂಘಟನೆಯವರು ಅಂತ ಹೇಳಿ ಆ ಹೊಣೆ ಹೊತ್ಕೊಂಡ್ರಲ್ಲ, ಹಾಗಾದ್ರೆ ಆ ಯೋಧರು ಆ ಉಗ್ರರು ಈ ಪಹಲ್ಗಾಮ್ಗೆ ಬರೋದಕ್ಕೆ ಕಾರಣೀಕರ್ತರಾಗಿರೋರು ಯಾರು? ಅವ್ರಿಗೆ ಬರೋದಕ್ಕೆ ಸಹಾಯ ಮಾಡಿದ್ದೆಲ್ಲಿಂದ? ಅವರು ಬಂದಿದ್ದೆಲ್ಲಿಂದ? ಅವರು ಗಡಿ ನುಸುಳಿದ್ದೆಲ್ಲಿಂದ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಈಗ ಆಲ್ರೆಡಿ ಕಲೆ ಹಾಕುವಂತಹ ಪ್ರಯತ್ನ ಆಗ್ತಾ ಇದೆ. ಸಂಶಯಾಸ್ಪದ ವಸ್ತುಗಳಾಗಿರಬಹುದು, ವ್ಯಕ್ತಿಗಳಾಗಿರಬಹುದು, ಅವ್ರನ್ನ ಕರೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. 2016 ಉರಿ ಸೇನಾ ನೆಲೆಗೆ ಈ ಉಗ್ರರು ನುಸುಳಿ ಸುಮಾರು 19 ಜನ ಯೋಧರನ್ನ ಕೊಂದಿದ್ರು. ಆ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ ಅನ್ನುವಂತ ಪ್ರತಿಕಾರ ಆಗಿತ್ತು. 2019 ಪುಲ್ವಾಮಾ ಅಟ್ಯಾಕ್ ಆಯಿತು. ಆಗ ಕೂಡ ಬಾಲ್ಕೋಟ್ ಏರ್ ಸ್ಟ್ರೈಕ್ ಮಾಡಿ ಅಲ್ಲಿ ಆ ಉಗ್ರರ ಅಡಗುತಾಣಗಳಿದ್ವಲ್ಲ ಅದನ್ನ ಸದೆ ಬಡಿಯಲಾಗಿತ್ತು, ನಿರ್ನಾಮ ಮಾಡಲಾಗಿತ್ತು. ಈಗಲೂ ಕೂಡ ಪ್ರತಿಕಾರದ ದಾಹ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.